ನೋಡಿ, ಬ್ಯಾಟ್ರಿ ವೆಹಿಕಲ್ಗಳು ಅಥವಾ ಇ ವಿ ವೆಹಿಕಲ್ಗಳು ಏನಾದರೂ ಇದ್ದಲ್ಲಿ ನಿಮ್ಮಲ್ಲಿ ಅದನ್ನು ಚಾರ್ಜಿಗೆ ಹೇಗೆ ಹಾಕಬೇಕು ಅನ್ನುವಂಥದ್ದು ಒಂದಷ್ಟು ಗೊಂದಲಗಳು ಇರುತ್ತೆ. ನೋಡಿ, 2 ವೆಹಿಕಲ್ಗಳು ಈ ಚಾರ್ಜಿಗೆ ಹಾಕಿರುವಂಥದ್ದು ಒಂದಷ್ಟು ಗೊಂದಲಗಳು ಇದ್ದೇ ಇರುತ್ತೆ. ಏನಪ್ಪ ಮಾಡೋಣ, ವೆಹಿಕಲ್ನ ಚಾರ್ಜಿಗೆ ಹೇಗೆ ಹಾಕೋದು ಅಂತ. ಆದರೆ ನಿಜವಾಗ್ಲೂ ನಾವು ತುಂಬ ಈಸಿಯಾಗಿ ನಾವು ಅದನ್ನು ಮಾಡಿ ತೋರಿಸುವ. ನಾನು ಕೂಡ ಹೊಸದಾಗಿ ಗಾಡಿ ತೊಗೊಂಡಾಗ ಇದನ್ನು ಹೇಗೆ ಚಾರ್ಜಿಗೆ ಹಾಕೋದು, ಇಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಸ್ಕ್ಯಾನರ್ಗಳು ಕೊಟ್ಟಿರ್ತಾನೆ. ಈ ಥರ ಇದಕ್ಕೆ ಸ್ಕ್ಯಾನ್ ಮಾಡಬೇಕಾ, QR ಕೋಡ್ ಇದೆ, ಯಾವ ಥರ ಅಂತ ನಾವು ನೋಡ್ತಾ ಹೋದರೆ, ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಕಾಣಿಸ್ತಿದೆ ಜಿಯಾನ್ ಚಾರ್ಜಿಂಗ್, ಇವರು ಇರೋದ್ರಲ್ಲೇ ನಂಬರ್ 1 ಚಾರ್ಜಿಂಗ್ ಸದ್ಯದ ಇದರಲ್ಲಿ ಎಲ್ಲರಿಗಿಂತನೂ ಹೆಚ್ಚು. ನಿಮಗೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ಕೇರಳ ಅಥವಾ ತಮಿಳ್ನಾಡು ಈ ಭಾಗದಲ್ಲೂ ಹೋದಾಗಲೂ ಕೂಡ ನಿಮಗೆ ಆರಾಮಾಗಿ ಚಾರ್ಜಿಂಗಿಗೆ ಸಿಗುತ್ತೆ, ಅವೈಲೇಬಲ್ ಇರುತ್ತೆ. ಮತ್ತು ಇವ್ರದ್ದೆಲ್ಲ ಬೇರೆ ಎಲ್ಲ ಕಂಪನಿಯವರು 30 ಕಿಲೋವ್ಯಾಟ್ ಇಟ್ಟಿದ್ರೆ ಇವ್ರದ್ದು ಮಾತ್ರ 60 ಅಥವಾ ನಿಮಗೆ ನಿಯರೆಸ್ಟು ಸ್ವಾತಿ ಡೆಲಿಕೇಶಿಯಾದಲ್ಲಿ ಏನಾದರೂ ಹೋದರೆ 120 ಈ ಥರ ಎಲ್ಲ ಇಟ್ಟಿದ್ದಾರೆ. ಸ್ವಲ್ಪ ಎಲ್ಲದಕ್ಕಿಂತ ಸ್ವಲ್ಪ ಫಾಸ್ಟಾಗಿ ಚಾರ್ಜ್ ಆಗುವಂಥದ್ದು. ನೋಡಿ, ಇ ವಿ ಚಾರ್ಜಿಂಗ್ ಸ್ಟೇಷನ್ ಈ ಥರ ಇರುತ್ತೆ. ನೋಡಿ, ಇಲ್ಲಿ ತೋರಿಸಿದೆ ನೋಡಿ, 60 ಕಿಲೋವ್ಯಾಟ್. ನಿಮಗೆ ಬೇರೆ ಎಲ್ಲ ಹೋದ್ರೂ 30 ಕಿಲೋವ್ಯಾಟ್ ಎಲ್ಲ ಸಿಗ್ತಾ ಇರುತ್ತೆ. ಬಟ್ ಇದು ಸ್ವಲ್ಪ ವರ್ತಿದೆ, ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಇದನ್ನು ಜಿಯಾನ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫೋನ್ ನಂಬರ್ ಕೊಟ್ಟು ಲಾಗಿನ್ ಆಗಿಬಿಟ್ರೆ ನಿಮಗೆ ಅದಕ್ಕೆ ರೀಚಾರ್ಜ್ ಮಾಡಬೇಕು. ರೀಚಾರ್ಜ್ ಮಾಡಿದರೆ ಮಾತ್ರ ನೀವು ಚಾರ್ಜಿಂಗ್ನ ಈಸಿಯಾಗಿ ಮಾಡ್ಬೋದು. ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆ ರೀತಿಯಾದಂಥ ಆ್ಯಪ್ಗಳನ್ನು ಹೊಂದಿದೆ. ಈ ಒಂದೇ ಆ್ಯಪ್ಗಳಿಂದ ಸಾಧ್ಯ ಇಲ್ಲ. ನಿಮಗೆ ಟಾಟಾದವ್ರದ್ದೇ ಬೇರೆ ಥರ ಆ್ಯಪ್ಗಳಿದೆ. ಹಾಗೆ ಡ್ರೈವ್ ಅಂತ ಹೇಳ್ಬಿಟ್ಟು BPCL ಅವ್ರದ್ದು ಆ್ಯಪ್ ಇದೆ. ಈ ರೀತಿ ಇರುವಂಥದ್ದು. ನೀವು ಜಿಯಾನ್ ಅವ್ರದ್ದು ಆ್ಯಪ್ ಡೌನ್ಲೋಡ್ ಮಾಡಿ, ಆನಂತರ ಅದರಲ್ಲಿ ಪೇಮೆಂಟ್ ಆಪ್ಷನ್ ಇದೆ. ಅದರಲ್ಲಿ ಪೇಮೆಂಟ್ ಆಪ್ಷನ್ಗೆ ಏನಾದರೂ ಹೋದರೆ ಅಲ್ಲಿ ಪೇ ಮಾಡ್ಕೋಬೇಕು. ಫೋನ್ಪೇ ಮುಖಾಂತರ, ಪೇಟಿಎಮ್ ಮುಖಾಂತರ ಪೇ ಮಾಡ್ಕೋಬೋದು. ಪೇ ಆದಮೇಲೆ ಚಾರ್ಜಿಗೆ ಡೈರೆಕ್ಟ್ ಕನೆಕ್ಟ್ ಮಾಡಬೇಕು. ನೋಡಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಚಾರ್ಜಿಗೆ ಡೈರೆಕ್ಟ್ ಈ ಥರ ಕನೆಕ್ಟ್ ಮಾಡಿದರೆ ಇಲ್ಲಿ ಗನ್ ಇರುತ್ತೆ. ಚಾರ್ಜಿಂಗ್ಗೆ ಡೈರೆಕ್ಟ್ ಕನೆಕ್ಟ್ ಮಾಡಿದರೆ ಅಲ್ಲಿ ನೇರವಾಗಿ ಚಾರ್ಜಿಂಗ್ ಸ್ಟಾರ್ಟ್ ಆಗುತ್ತೆ. ಅದರ ನಂತರ ನಮಗೆ ಗನ್ನಿನ ನಂಬರ್ ಇಲ್ಲಿ ಕೊಟ್ಟಿರ್ತಾನೆ. ಗನ್ ನಂಬರ್ ಒಂದು ಗೊತ್ತಿರಬೇಕು. ಆದರೂ ಮಾಲ್ಗಳಲ್ಲೇನಾದರೂ ನೀವು ಚಾರ್ಜ್ ಹಾಕಿ ಹೋದರೆ ಈ ಥರ ಗನ್ ನಂಬರ್ ಇರುತ್ತೆ, ಅಥವಾ A ಗನ್ B ಗನ್ ಅಂತ ಏನಾದರೂ ಕೊಟ್ಟರೆ, ಅಥವಾ ಪೇಮೆಂಟ್ ವಿಷಯದಲ್ಲೂ ಕೂಡ ಇದಕ್ಕೆ ಚಾರ್ಜ್ ಮಾಡ್ಬೋದು. ಇದನ್ನು ಆ್ಯಪಲ್ಲಿ ಈ ಥರ ಹೊಡೆದ್ರೆ, ಗನ್ ನಂಬರ್ ಎಲ್ಲ ಹೊಡೆದ್ರೆ ಅದಕ್ಕೆ ಪೇಮೆಂಟ್ ಆಗುವಂಥದ್ದು ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಗನ್ ನಂಬರ್ ಕೂಡ ತಿಳ್ಕೊಂಡ್ರೆ ಬೆಟರ್, ಅಥವಾ A ಗನ್ ಅಥವಾ B ಗನ್ ಅನ್ನೋದು ಜನರಲ್ ಆಗಿ ತಿಳ್ಕೊಂಡ್ರೆ ಬೆಟರ್. ಈ ರೀತಿಯಾಗಿ ಚಾರ್ಜ್ ಆಗುವಂಥದ್ದು ಚಾರ್ಜಿಂಗ್ ಸ್ಟೇಷನ್ಗಳಿರುತ್ತೆ. ಇಲ್ಲಿ ಕಂಟಿನ್ಯೂ ಆಗಿ ಚಾರ್ಜ್ ಆಗ್ತಾನೇ ಇದೆ. ನೋಡಿ, ಒಂದು ವೆಹಿಕಲ್ ಹೋಗ್ತಿದ್ದಂಗೆ ಇನ್ನೊಂದು ವೆಹಿಕಲ್ ಬರುತ್ತೆ. ಈ ರೀತಿಯಾದಂಥ ಚಾರ್ಜಿಂಗ್ ಸ್ಟೇಷನ್ಗಳು ಇಲ್ಲಿ ಇರುತ್ತೆ ಸುತ್ತಮುತ್ತ. ನಿಮಗೆ ಇ ವಿಯಲ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಈ ಥರ ಸ್ಟೇಷನ್ಗಳಿದ್ದಾಗ. ಇ ವಿಗೆ ಸಂಬಂಧಿಸಿದಂಥ ಮತ್ತಷ್ಟು ಮಾಹಿತಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಎಲ್ಲರಿಗೂ ನಮಸ್ತೆ.